ಇದು ತೊಟ್ಟೆಗೆ ಕೊಟ್ಟೆ ನಾನು ಈರ್ಕೊನ ಪರೈಕೆ ಅಂತೂ ಪೌಜಿರಿ ಕಾಲಿ ತೆಲಿಪುಲೇರಿ ಯಾವ ಪೂರ ಕೆಬಿಕೆ ನಂದಿನ ಫ್ಯಾಮಿಲಿ ಇಕ್ಕೆ ಇಂಕಲ ಚೂರ್ ಕೇಳುಜಿ ಚೂರು ಜಾಸ್ತಿ ಆಯ್ತು ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ಲಿಕ್ಕೆ ಉಂಟು. ನೆಂಟರು ಬರ್ತಾರೆ ನಮಗೆ. ಇವನು ತುರ್ದು ಕೊಡ್ತೇನೆ ಹೇಳಿದ್ದಾನೆ. ಇರೆಗೆ ಪೂರ ಒಂದು ಮಗ ಈರೊಂತೆ ದೊಡ್ಡ ಒಂತೆ ತುರಿಲೆ. ಇಲ್ಲಿ ನೋಡಿ, ಇವರು ನನ್ನ ಮಾವಂದು ತಂಗಿಯ ಪುಳ್ಳಿ ಅಂದರೆ ತಂಗಿಯ ಮಗನ ಮಗ. ಇವಳಿಗೊಂದು ಒಳ್ಳೆ ಫ್ರೆಂಡ್ ಸಿಕ್ಕಿದೆ. ಇವಳಿಗೊಂದು ಆಟ ಆಡಲಿಕ್ಕೆ ನನ್ನ ಮಗಳಿಗೆ. ನಿನ್ನೆ ಬಂದಿದ್ದಾರೆ ಅವರು. ಇವನಿಗೆ ನಿನ್ನೆ ಬಂದಿದ್ದಾರೆ ಅವರು. ಹಾಗಾಗಿ ನಿನ್ನೆ ಬಂದಾಗಿನಿಂದ ಆಟ ಆಡ್ತಾ ಇದ್ದಾರೆ. ಇವನು ನೋಡಿ ವಿಡಿಯೋಗೆ ಅಡ್ಡ ಆಗ್ತದೆ ಅಂತೇಳಿ ಇವನು ಹೊರಳಿಕೊಂಡು ಹೋಗ್ತಿದ್ದಾನೆ. ಗುಡ್ಸಿ ಎಲ್ಲ ಆಗಲಿಲ್ಲ ನಂದು. ಇವತ್ತು ಎದ್ದಿದ್ದೆ ಲೇಟ್, 10:10 ಆಯಿತು. ಈ ಮಕ್ಕಳು ಕೂಡ ಈಗ ಎದ್ದದು. ಚಹಾ ಕುಡಿಬೇಕಷ್ಟೇ. ಚಹಾಗೆ ಇವತ್ತು ನೋಡಿ ರೊಟ್ಟಿ ಮಾಡಿದ್ದೇನೆ. ಇನ್ನು ತಿನ್ನಬೇಕಷ್ಟೇ ತಿಂಡಿ. ರೊಟ್ಟಿ ಹಾಗೆ ತರಕಾರಿ ಸಾಂಬಾರಿದೆ. ಹಾಗೆ ನಾನೀಗ ಹೋಗಿ ಮಶ್ರೂಮ್ ತಗೊಂಡು ಬಂದೆ. ಮಶ್ರೂಮು, ಕ್ಯಾರೆಟ್, ಟೊಮೆಟೊ ಎಲ್ಲ ಇಟ್ಕೊಂಡು ಬಂದೆ. ಮಶ್ರೂಮ್ ಇದ್ದು ಸಾರು ಮಾಡುವಂತೇಳಿ ಇನ್ನೊಂದು ಪ್ಯಾಕೆಟ್ ಉಂಟು ಫ್ರಿಜ್ಜಲ್ಲಿ. ನಿನ್ನೆ ಒಂದು ಪ್ಯಾಕೆಟ್ ತಗೊಂಡು ಬಂದಿದ್ದೆ. ಹಾಗೆ ಇವತ್ತು 2 ಪ್ಯಾಕೆಟ್ ತಂದಿದೆ. ನೋಡ್ಬೋದು, ಇದೊಂದು ಡಿಫ್ರೆಂಟ್ ಮಶ್ರೂಮು. ಮೊನ್ನೆ ಮಾಡಿದ್ವಿ ನಾವು ಇದ್ರಾಗ ಸಾರು. ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ಈಗ ನಮಗೆ ವೆಜ್ ಅಲ್ಲ, ನಮಗೀಗ ವೆಜ್, ನಾನ್ ವೆಜ್ ತಿನ್ನುವಾಗಿಲ್ಲ. ಈಗ ವೆಜ್, ಯಾಕಂದರೆ ನಮ್ಮ ಊರಿನ ಜಾತ್ರೆ. ಹಾಗಾಗಿ ನಾನ್ ವೆಜ್ ತಿನ್ನುವಾಗಿಲ್ಲ. ಅದಕ್ಕೋಸ್ಕರ ನಾನಿದು ಮಶ್ರೂಮ್ ತೊಗೊಂಡು ಬಂದೆ ಹೋಗಿ. ನಿನ್ನೆ ಒಂದು ಪ್ಯಾಕೆಟ್ ತಂದಿದ್ದೇನೆ, ಇವತ್ತು 2 ಪ್ಯಾಕೆಟ್ ತೊಗೊಂಡು ಬಂದೆ. ನಿನ್ನೆ ಇರಲಿಲ್ಲ, ಖಾಲಿಯಾಗಿತ್ತು. ಹಾಗಾಗಿ ಇವತ್ತು ನನಗೆ ತರಿಸಿಕೊಟ್ರು ಅಂಗಡಿಯವರು. ಹಾಗಾಗಿ ಇವತ್ತು ಸಾರು ಮಾಡ್ತೇನೆ. ಇದು ಅಂದರೆ ನನ್ನ ಅತ್ತಿಗೆ ಮತ್ತು ನನ್ನ ಮರ್ಮಯ್ಯ ಬರ್ತಾರೆ, ನನ್ನ ಅಳಿಯ. ಹಾಗಾಗಿ ಟಿವಿ ತೂಪರೇ ಹಾಲು ಬಂಡದ ಗಡಪುಡು ನೋಡು. ಟಿವಿ ತೂಪ ಬನ್ನೆ ಎಂದು ಅಲ್ಲ, ಆ ಸ್ಮೈಲಿಡೆ ಗೊತ್ತಾಪುಂಡು. ಅಕ್ಕ ಬಂಡಿನೇ ಟಿವಿ ತೂಪಲೆಂದು ದೀಕನೆಂದು ಏರ್ ಬಂಡಿ ಬಲ್ಲೆ ನೋಡಿ. ಮಕ್ಕಳು ಎಷ್ಟು ಜೋರಿದ್ದಾರೆ ನೋಡಿ. ಗೊಬ್ಬುಲೆ ಪಿದಾಯಿ ಒಂಚೂರು ಗೊಬ್ಬುಲೆ ಪೋಲೆ ಹನಿ ಗೊಬ್ಬುಲೆಗೆ ಬೋದು ಪಿದಾಯಿ. ಆಟ ಆಡೋದು ಬಿಟ್ಟು ಇದು ಎಂತ ಟ್ಯೂಸ್ಡೇ ಎಕ್ಸಾಮ್ ಬೇರೆ ಇದೆ. ಇವತ್ತು ಸ್ಯಾಟರ್ಡೆ ಆಯಿತಾ. ನಾನಿದು ಅಪ್ಲೋಡ್ ಯಾವಾಗ ಮಾಡ್ತೇನೆ ಗೊತ್ತಿಲ್ಲ. ಜನವರಿ 10 ಇವತ್ತು. ಜನವರಿ 10 ಶನಿವಾರ ದಿವಸ ಇವತ್ತು. ಹಾಗೆ ಇವತ್ತು ಅತ್ತಿಗೆ ಬರ್ತಾರೆ, ಅತ್ತಿಗೆ ಮತ್ತು ಅಳಿಯ ಬರ್ತಾರೆ. ಹಾಗೆ ನನ್ನ ತಮ್ಮಂದಿರಿಬ್ಬರು ಬರ್ತಾರೆ, ಅವರು ರಾತ್ರಿ ಬರೋದು. ಹಾಗಾಗಿ ಅವರಿಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡುವಂತ ಇದ್ದೇನೆ. ಹಾಗೆ ನಿನ್ನೆ ಜಾತ್ರೆಯಿಂದ ಈ ಶಾವಿಗೆ ಇಟ್ಕೊಂಡು ಬಂದಿದ್ದೇನೆ. ಭಾರಿ ಚೆನ್ನಾಗಿ ಆಗ್ತದೆ ಇದು ಶಾವಿಗೆ, ಇದು ಪಾಯಸ. ಹಾಗಾಗಿ ಇದರ ಪಾಯಸ, ಹಾಗೆ ಒಂದು ಕ್ಯಾರೆಟ್ ಹಲ್ವಾ, ಹಾಗೆ ಮಶ್ರೂಮ್ ಇದ್ದೊಂದು ಸಾರು ಮಾಡುವ ಅಂತ ಹೇಳಿದ್ದೇನೆ ಇವತ್ತು. ನೋಡುವ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸ್ತೇನೆ ನಾನು ನಿಮಗೆ. ಆದಷ್ಟು ತುಂಬ ಲಾಂಗ್ ವಿಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ. ಓಕೆ, ಬನ್ನಿ ಸ್ಟಾರ್ಟ್ ಮಾಡುವ. ಮನೆಯೆಲ್ಲ ಒಟ್ರಾಸಿದೆ ನೋಡಿ. ರೊಟ್ಟಿ ಮಾಡಿದಷ್ಟೇ ನಾವು ನೋಡ್ಬೋದು. ಇಲ್ಲಿ ಪಾತ್ರೆಗಳು ಒಂದಿಷ್ಟು ಬಿತ್ತಿದ್ದಾವೆ. ಬೇಗ ಬೇಗ ಕೆಲಸ ಆಗಬೇಕು. ಗುಡಿಸಿ ಆಗಲಿಲ್ಲ. ಮಕ್ಕಳ ಹತ್ರ ಸ್ವಲ್ಪ ಅಂಗಡಿ ಅಂತೆ ಅಂಗಳ ಗುಡಿಸ್ಲಿಕ್ಕೆ ಹೇಳಿದ್ದೇನೆ. ಅವುಗಳು ಗುಡಿಸುವ ಅಂದಾಜಿ ಕಾಣುವುದಿಲ್ಲ. ತಿಂಡಿ ಸಹ ತಿಂದಾಗಲಿಲ್ಲ ಅವ್ರದ್ದು. 10:10 ಆಯಿತು. ಬೇಗ ಪೋಲೆ ಮಗ. ನನ್ನತ್ತೆ ಮಾಮಿನ ಕುಲ್ಬತ್ತನ ಕಾಪು ಜೋಲ ತಿಂಡಿ ತಿಂದೊಲ್ಲೆ ಬೇಗ. ನನಗೆ ಒಮ್ಮೆ ಕೆಲಸ ಆದರೆ ಮತ್ತೆ ತಿಂಡಿ ತಿನ್ನಲಿಕ್ಕೆ ಇದಾಗ್ತದೆ. ಹಾಗಾಗಿ ಒಮ್ಮೆ ಬೇಗ ಬೇಗ ಪಾತ್ರೆ ತೊಳ್ಕೊಳ್ತೇನೆ. ಯಾರಾದರೂ ನೆಂಟರು ಬರೋದಂದರೆ ನನಗೆ ಕೆಲಸ ಒಂದು ಬೇಗ ಬೇಗ ಮುಗ್ದಿರಬೇಕು. ಆಮೇಲೆ ಅವ್ರ ಹತ್ರ ಕುತ್ಕೊಂಡು ಮಾತಾಡಬೇಕು. ನಾನು ಅದಕ್ಕೋಸ್ಕರ ಬೇಗ ಬೇಗ ಒಮ್ಮೆ ಮಾಡಿಕೊಡುವ ಅಂತೇಳಿ. ಅಡುಗೆ ಎಲ್ಲ ರೆಡಿ ಆದರೆ ಅಂತಲ್ಲ ಮತ್ತೆ ಅವರ ಜೊತೆ ಚೆನ್ನಾಗಿ ಮಾತಾಡಲಿಕ್ಕೆ ಆಗ್ತದೆ ಕುತ್ಕೊಂಡು. ಮತ್ತೆ ನನಗೆ ಮತ್ತೆ ಅತ್ತಿಗೆ ಮಾತಾಡಲಿಕ್ಕೆ ಸುಮಾರು ಉಂಟು. ನಮ್ದು ಎಷ್ಟು ಮಾತಾಡಿದ್ರು ಮುಗಿದಿಲ್ಲ. ಮತ್ತೆ ನನಗೆ ಸಹ ನನ್ನ ಭಾವನಿಗೆ ಮುಗಿಸಿಬಿಡ್ತೇನೆ. ನನ್ನ ಮಗನಿಗೆ ಮತ್ತೆ ಅವನ ಭಾವನಿಗೆ ಸಂತೆ. ಬೇಗ ಬೇಗ ಕೆಲಸ ಮಾಡಿಕೊಂಡು ಇಲ್ಲಿ ನೋಡ್ಬೋದು. ಒಂದು ಪ್ಯಾಕೆಟಲ್ಲಿ ಉಂಟಲ್ಲ, ಒಂದು ಪ್ಯಾಕೆಟಲ್ಲಿ ಇಷ್ಟು ಸಿಗ್ತದೆ ಮಶ್ರೂಮ್.
ಇದನ್ನೀಗ ಸಣ್ಣಗೆ ಹೆಚ್ಕೊಳ್ತೇನೆ ನೋಡಿ, ಈ ಥರ ಸಣ್ಣ ಸಣ್ಣಗೆ ಹೆಚ್ಕೊಳ್ಬೇಕು. ಫಸ್ಟಿಗೆ ಮೊದಲಿಗೆ ಒಂದು ಕುಕ್ಕರ್ ಇಟ್ಟಿದ್ದೇನೆ ನಾನು. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಕರಿಬೇವು ಹಾಕ್ಕೊಳ್ಳಿ. ಆಮೇಲೆ ಈಗ ಇದರಲ್ಲಿ ನಾನು 2 ಟೊಮೆಟೊ ಹಾಗೆ 2 ಈರುಳ್ಳಿ ಇದೆ, ಅದು ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳುವ ಈಗ ಈಗಲೇ, ಯಾಕಂದರೆ ಫ್ರೈ ಆಗುತ್ತೆ ಚೆನ್ನಾಗಿ, ಬೇಗ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಫ್ಟ್ ಆಗುವವರೆಗೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನಾನೀಗ ಇಲ್ಲಿ ಮಶ್ರೂಮ್ ಇದನ್ನು ಚೆನ್ನಾಗಿ ತೊಳೆದು ಸೋಸ್ಲಿಕ್ಕೆ ಇಟ್ಟಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಹಾಕ್ಕೊಳ್ಳುವ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ನಾನು. ಆಗ ಇದಕ್ಕೆ ಹಾಕಿದಲ್ಲ ಉಪ್ಪು, ಟೊಮೆಟೊ ಈರುಳ್ಳಿಗೆ. ಈಗ ಮಶ್ರೂಮಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಸ್ವಲ್ಪ ಖಡಕ್ಕಾಗಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಇದರ ಜೊತೆಗೆ ನಾನಿಲ್ಲಿ ಹೆಸರು ಹಾಕ್ಕೊಳ್ತಾ ಇದ್ದೇನೆ, ಮೊಳಕೆ ಬರಿಸಿದ್ದು. ಅಂದರೆ ಇದು ಹಾಕಿದರೆ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರ್ತದೆ. ಎಲ್ಲ ಇದ್ರೆ ಒಂಥರ ನೀರು ಥರ ಆಗ್ತದೆ, ಯಾಕಂದರೆ ಇದು ಮಶ್ರೂಮ್ ನೀರೇ ಆಗೋದಲ್ಲ ಸಾರು. ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ನಾನು ಹೆಸರು ಹಾಕ್ಕೊಂಡಿದ್ದೇನೆ, ಮೊಳಕೆ ಬಂದದ್ದು. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೀಗ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಒಂದು 2 ವಿಶಿಲ್ ತೆಗೆದ್ರೆ ಸಾಕು, ಚೆನ್ನಾಗಿ ಬೇಯ್ತದೆ ಮಶ್ರೂಮ್ ಮತ್ತು ಹೆಸರು. ಇದರಲ್ಲಿ ಬೇಯ್ತಾ ಇರಲಿ. ಇಲ್ಲಿಗ ನಾನು ಇನ್ನೊಂದು ಪ್ಯಾನ್ ತಗೊಂಡಿದ್ದೇನೆ, ಬಾಣಲೆ, ಅಂದರೆ ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ನಾನೀಗ 30ರಿಂದ 35 ಮೆಣಸು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಡುವ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಕುಕ್ಕರ್ ಮುಚ್ಚಿಸಿ 2 ವಿಸಿಲ್ ತೆಗಿತೇನೆ. ಅಷ್ಟರಲ್ಲಿ ಇಲ್ಲಿ ಮೆಣಸು ಕೂಡ ಫ್ರೈ ಆಯಿತು. ನನಗೊಂದು ಪ್ಲೇಟಿಗೆ ತೆಗೆದುಕೊಳ್ಳುವ. ನಾನಿಲ್ಲಿ ಒಂದು 3 ಸ್ಪೂನಷ್ಟು ಕೊತ್ತಂಬರಿ ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಒಂದಿಷ್ಟು ಸ್ಪೈಸಸ್ ತೊಗೊಂಡಿದ್ದೇನೆ. ಸ್ವಲ್ಪ 1 ಏಲಕ್ಕಿ ಹಾಗೆ ಸ್ವಲ್ಪ ಲವಂಗ ಹಾಗೆ ಚಕ್ಕೆ ಹಾಗೆ ಸ್ಟಾರ್ ಮುಗ್ಗುಂಟು ನೋಡಿ, ಅದೊಂದು 3 ಎಸಳಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳುವ. ಇದು ಚೆನ್ನಾಗಿ ಪರಿಮಳ ಬರುವವರೆಗೆ ಫ್ರೈ ಮಾಡಿದರೆ ಸಾಕು. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆತ್ತೆ ಸಾಸಿವೆ ಹುರಿದಿರುವಂಥದ್ದು ತಗೊಂಡಿದ್ದೇನೆ. ಹಾಗೆ ಇದು ಕಾದಿತು, ಇದನ್ನು ತೆಗೆಯುವ. ಚಿಕನಿಗೆ ಮಸಾಲೆ ತೆಗೆಯುವ ಹಾಗೇನೆ ತೆಗೆದ್ರೆ ಆಯಿತು ನಾವು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಹಾಗೆ ಇಲ್ಲಿ ಕರಿಬೇವು ಹಾಕ್ಕೊಳ್ತೇನೆ. ಹಾಗೆ ಇಲ್ಲಿ ದೊಡ್ಡ ಗಾತ್ರದೊಂದು ಈರುಳ್ಳಿ ಹಾಕ್ಕೊಳ್ತೇನೆ. ಇದು ಚೆನ್ನಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೆ ಫ್ರೈ ಮಾಡಿದರೆ ಆಯ್ತು. ಇದನ್ನು ಅಂದರೆ ಕೆಂಪಾಗಬೇಕು ಅಂತೇಳಿ ಏನಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರಿಯಿರಿ.
ಒಂದು ಇಡೀ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೊಂಡೆ. ಇದನ್ನಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇದು ಫ್ರೈ ಆಗೋವರೆಗೆ ನಾನು ಇದನ್ನು ಸ್ವಲ್ಪ ಡ್ರೈ ಆಗಿ ಪೌಡರ್ ಮಾಡ್ಕೊಳ್ತೇನೆ ಫಸ್ಟಿಗೆ, ನೀರೆಲ್ಲ ಹಾಕದೆ, ಆಗ ಬೇಗನೆ ಪೌಡರ್ ಆಗ್ತದೆ ಇದು. ನೋಡ್ಬೋದು ನೀವು, ಇಷ್ಟು ಪೌಡರ್ ಆಯಿತು. ಇನ್ನು ಇದಕ್ಕೆ ಈರುಳ್ಳಿ ಫ್ರೈ ಮಾಡಿದ್ದು, ಹಾಗೆ ಒಂದು 2 ಟೊಮೆಟೊ ಸೇರಿಸಿ ಮಿಕ್ಸಿ ಮಾಡಿಕೊಂಡ್ರೆ ನಮ್ಮ ಮಸಾಲೆ ರೆಡಿ ಆಗ್ತದೆ. ಆಮೇಲೆ ನಾವು 1 ತೆಂಗಿನಕಾಯಿದು ಹಾಲು ಹಾಕಬೇಕಾಗ್ತದೆ. ಇಲ್ಲಿ 1 ತೆಂಗಿನಕಾಯಿ ತಗೊಂಡಿದ್ದೇನೆ, ಇದನ್ನು ಹೆರ್ಕೊಳ್ಳುವ. ಮೊದಲಿಗೆ ತೆಂಗಿನಕಾಯಿ ಹೆರ್ತಾ ಆಯ್ತು. ಈಗ ಇದಕ್ಕೆ ಈರುಳ್ಳಿದ್ದು ಹಾಕ್ಕೊಂಡು ಬರುವ. ನಾನೀಗ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ತೇನೆ. ಇದಕ್ಕೆ ನಾನೀಗ ಈರುಳ್ಳಿ ಫ್ರೈ ಮಾಡಿಟ್ಟದು ಹಾಗೆ ಅರಿಶಿನ ಹಾಕಿದ್ದೇನೆ. ಇದಕ್ಕೀಗ 2 ಟೊಮೆಟೊ ಸೇರಿಸ್ಕೊಂಡು ಮಸಾಲೆ ರೆಡಿ ಮಾಡಿಕೊಳ್ಳುವ. ಈಗ ಕುಕ್ಕರಲ್ಲಿ ಫುಲ್ ವಿಸಿಲ್ ಹೋದ್ಮೇಲೆ ತೆಗಿಬೇಕು ಇದನ್ನು. ನೋಡಿ, ಇದನ್ನೀಗ ನಾನು ಇದೊಂದು ಪಾತ್ರೆಗೆ, ನಾನು ಮಣ್ಣಿನ ಕರದಲ್ಲಿ ಮಾಡೋದು ಸಾರು, ಹಾಗಾಗಿ ಇದಕ್ಕೆ ಹಾಕ್ಕೊಳ್ತೇನೆ. ನೋಡಿ, ನಾನಿಲ್ಲಿ ಒಂದು ಚೂರು ಕೂಡ ನೀರು ಹಾಕಲಿಲ್ಲ, ಎಷ್ಟು ನೀರು ಬಿಟ್ಟಿದೆ ನೋಡಿ. ಚೆನ್ನಾಗಿ ಬೆಂದಿದೆ ಕೂಡ, ನೋಡ್ಬೋದು. ಹೆಸರೆಲ್ಲ ಚೆನ್ನಾಗಿ ಬೆಂದಿದೆ, ಮಶ್ರೂಮ್ ಕೂಡ ಬೆಂದಿದೆ. ಇದಕ್ಕೆ ಇನ್ನು ಮಾಡಿದ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು. ಮಸಾಲೆ ನೋಡ್ಬೋದು, ಆದಷ್ಟು ನುಣ್ಣಗೆ ನಾವು ಮಾಡ್ಕೊಳ್ಬೇಕು, ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನೀಗ ಸೇರಿಸುವ ನಮ್ಮ ಮಶ್ರೂಮಿಗೆ. ಅಂದರೆ ಚಿಕನ್ ಬದಲಿಗೆ ಮಾಡ್ತಿರುವುದಲ್ಲ, ಹಾಗಾಗಿ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತೇಳಿ ಚಿಕನ್ ಥರನೇ ಮಸಾಲೆ ಹಾಕಿದ್ದೇನೆ, ಚಿಕನ್ ಸಾರಿಗೆ ಹಾಕುವಾಗೆ. ಯಾಕಂದರೆ ನನ್ನ ಅತ್ತಿಗೆ ಚಿಕನ್ ಅಂದರೆ ತುಂಬಾ ಇಷ್ಟ. ಅದೇನು ಮಾಡೋದು, ಚಿಕನ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಅದಕ್ಕೋಸ್ಕರ ಈ ಥರ ಆಲ್ಟರ್ನೇಟಿವ್ ಆಗಿ ಇದು ಮಾಡ್ತೀವಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸಬೇಕು. ಮಿಕ್ಸಿ ತೊಳೆದು ತರ್ತೇನೆ. ಇದು ಸ್ವಲ್ಪ ಹುಳಿ ಮೆಣಸಿನ ಜೊತೆ ಬೇಯಲಿ ಮಶ್ರೂಮು. ನಾನು ಅಷ್ಟೊತ್ತಿಗೆ ಒಂದು ಕಾಯಿ ಹಾಲು ತಕ್ಕೊಳ್ತೇನೆ. ಮುಚ್ಚಳ ಮುಚ್ಚಿ, ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲೇ ಇರಲಿ, ತುಂಬ ಹೈಯಲ್ಲಿ ಇಡಬೇಡಿ. ಈಗ ನಾನು ಇದ್ರದ್ದು ಇದು ತಗೊಳ್ತೇನೆ, ಹಾಲು. ಕಾಯಿ ಹಾಲೆಲ್ಲ ಹಾಕಿ ಆಯಿತು, ಕುದೀಲಿಕ್ಕೆ ಇಟ್ಟಿದ್ದೇನೆ. ಈಗ ಚೆನ್ನಾಗಿ ಕುದೀಲಿ ಅಂತೇಳಿ. ಇಲ್ಲೀಗ ಇನ್ನೊಂದು ಕಡೆಯಲ್ಲಿ ಕ್ಯಾರೆಟ್ ಹಲ್ವ ಮಾಡುವ. ಕ್ಯಾರೆಟ್ ಎಲ್ಲ ತುರ್ದಾಯಿತು, ಅತ್ತೆ ಮತ್ತು ನನ್ನ ಮಗ ಸೇರಿ ತುರ್ದು ಕೊಟ್ಟರು. ಇದಕ್ಕೆ ಈಗ ಹಾಲು ಹಾಕ್ತೇನೆ, ಪ್ಯಾಕೆಟ್ ಹಾಲು. ಇದರಲ್ಲಿ ಒಂದು 1 kg ಉಂಟು, ಒಂದು 1/4 kg ಕ್ಯಾರೆಟ್. ಅದಕ್ಕೆ ಈಗ ಹಾಲು ಹಾಕ್ಕೊಳ್ಬೇಕು. ಹಾಲು ನೀವು ಅಂದಾಜಲ್ಲಿ ಹಾಕ್ಕೊಳ್ಳಿ, ಒಂದು 2 ಗ್ಲಾಸ್ ಎಲ್ಲ ಹಾಲು ಹಾಕ್ಕೊಳ್ಬೋದು. ಹಾಕಿ ಇದನ್ನೀಗ ವಿಸಿಲ್ ತೆಗಿಲಿಕ್ಕೆ ಇಡಬೇಕು. ಒಂದು 2 ವಿಸಿಲ್ ತೆಗಿತೇನೆ ನಾನು, ಸಾಕು. 1-2 ವಿಸಿಲ್. ನಿಮ್ಮ ಕುಕ್ಕರಿನ ಅಳತೆ ಮೇರೆಗೆ ನಾವು ಇಟ್ಕೊಳ್ಬೇಕಾಗ್ತದೆ ಇದನ್ನು. ಕೆಲವು ಕುಕ್ಕರಲ್ಲಿ ಬೇಗ ಬೇಯ್ತದೆ, ಇನ್ನು ಕೆಲವು ಕುಕ್ಕರಲ್ಲಿ ಬೇಗ ಬೇಯುವುದಿಲ್ಲ. ಹಾಗಾಗಿ ನಾನು ಇದಕ್ಕೆ ಒಂದು 2 ವಿಸಿಲ್ ಕೂಗಿಸ್ತೇನೆ, ಮತ್ತು ನೋಡುವ, ಬೇಯದಿದ್ದರೆ ಪುನಃ 2 ವಿಸಿಲ್ ಕೂಗಿಸ್ಬೋದು. ಈಗ ನಾನು ಮುಚ್ಚಳ ಮುಚ್ಚಿ ಇಡ್ತೇನೆ. ಅಮ್ಮಲ್ಲೇ ಪುಲೆ ಎಂದು ಕೇಂಡೆಂಕ್ ದಾಯಿಗೆ ಅಮ್ಮಲ್ಲೇ ಪುಲೆ ಚೌಗುಂಡೆ ಕೃತಿಕ ಸೂಪರ ಎರ್ನಮ್ಮನ್ ಬಲ್ಲಿ ನೀರು ಬಣ್ಣರ ತಮ್ಮಲ್ಲೇ ಪುಲೆ ಎಂದು ಆಯನಮ್ಮನ್ ಬಣ್ಣ ಯಾನಲ್ಲ. ದಿವ್ಯಕ್ಕನಗಳು ಬರ್ತಾರೆ ನಿನ್ನೆ, ದಿವ್ಯಕ್ಕನಗಳು ಬರ್ತಾರೆ ನಿನ್ನೆ. ನಾನು ಅಲ್ಪ ಕೊರಿ ಐದು ಪತ್ತೊಂದು ಬರ್ತದೆ ಬೋಲೆ ಕೊಂಚ ಕಡಲೆ ತಗೋತದೆ ನೆನೆ ಬಲ್ಲಿ ಅಲ್ಪ ಅಲ್ಲ ಇದು ಕೊಡ್ತದೆ ಇದು ಪುಲ್ಲ ಕಪ್ಪು ತಗೋಡ್ಸಲ್ಲ ಕೊಡ್ಸಿ ತಕ್ಕೊಂಡು ಇದು ಕೊಂಡದೆ ಕೇಕ್ ಕೊಡ್ತದಲ್ಲ ಒಂಜಿ ಕಡಲೆ ಪಾತೆರ್ನ ಇನ್ ವಿಡಿಯೋ ಅನ್ಪುನು ಎಣ್ಣೆ ಪೂರ ವಿಷಯ ಪಾತೆರ್ನ ಇನ್ ಪೂರ ವಿಡಿಯೋ ಅನ್ಪು
ಒಂಜಿ ಮೊಬೈಲ್ ಯೂಟ್ಯೂಬರ್ ನಕ್ಲೆಗೆ ಏತು ಜನ ಪೋಡಿವೇರಂತೂ ಬೋಲು ಪರ್ಲೆ ಪರ್ಲೆ ಜ್ಯೂಸ್ ಪರ್ಲೆ ಆಚೆ ಕೊರಿಯ ಮಗ ಕೇಕ್ ಚಾಕ್ಲೇಟ್ ಚಾಕ್ಲೇಟ್ ಅಂತೆ ಆಯ ಕೊಂಚ ಪ್ಯಾಕೆಟ್ ಅಟ್ಲೆಲ್ಲ ಮಿಕ್ಸರ್ಲ ಸಿಗ್ತದೆ ಏರ್ಕೊಂಡು ದುಡ್ಡು ಪೂರ ಖಾಲಿ ಮಾಡ್ತಾನೆ ಅಂತ ಕೇಳಿದೆ ಅವ್ರು ನಮ್ಮ ತಿನ್ನಿ ಇರುತ್ತೆ 500 ರೂಪಾಯಿ ಕೊಟ್ಟಿದ್ದೇವೆ ಗೊತ್ತು ಅಷ್ಟಿಗೆ ಮುಗೀಣು ದುಡ್ಡು ಮುಗೀಣ ಅಂತೂ ಅಂತ ದುಡ್ಡು ಮುಗೀತು ಬತ್ತೇರು ಪಾಪ್ಯುಲರ್ ಡೇ ಪೂರ ಖಾಲಿ. ಈಗ ಒಂದು ಪಾತ್ರೆಗೆ ನಾವು ಅಂದರೆ ಕ್ಯಾರೆಟ್ ಹಲ್ವ ಮಾಡುವಂಥ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಹಾಗೆ ಗೇರು ಬೀಜ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಗೋಡಂಬಿಯನ್ನು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ಅದೇ ತುಪ್ಪಕ್ಕೆ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಂತಹ ಕ್ಯಾರೆಟನ್ನು ತುಪ್ಪಕ್ಕೆ ಅದೇ ಪ್ಯಾನಿಗೆ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಫುಲ್ ನೀರೆಲ್ಲ ಇದಾಗಬೇಕು, ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇದು ಚಂದ ನೀರು ಆರುವವರೆಗೆ ಫ್ರೈ ಮಾಡಬೇಕು ಇದನ್ನು. ಕ್ಯಾರೆಟ್ ಇಲ್ಲಿ ಪಸೆ ಪಸೆ ಉಂಟು ನೋಡಿ, ಅದೆಲ್ಲ ಹೋಗಬೇಕು, ಎಲ್ಲ ಆರಬೇಕು, ಅಲ್ಲಿವರೆಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಕಷ್ಟ ಏನಿಲ್ಲ, ತುಂಬಾ ಈಸಿ ಕ್ಯಾರೆಟ್ ಹಲ್ವ ಮಾಡಲಿಕ್ಕೆ. ತುರಿಯುವುದೊಂದು ಸ್ವಲ್ಪ ಟೈಮ್ ಹಿಡಿತದೆ, ಬಿಟ್ಟರೆ ಬಾಕಿಯೆಲ್ಲ ಬೇಗ ಬೇಗ ಆಗ್ತದೆ. ಇನ್ನೊಂದು ಕಡೆಯಲ್ಲಿ ಜೀರಾ ರೈಸ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ನಾನು. ಜೀರಾ ರೈಸ್ ಇಲ್ಲಿ ಮಾಡುವ, ಅದನ್ನು ಕ್ಯಾರೆಟ್ ಹಲ್ವದು ನಾನು ಹಿಂದೆಗಡೆ ಇಟ್ಟೆ. ಅದು ನೀರಾರುವವರೆಗೆ ಹಾಗೆ ಇರಲಿ. ಈಗ ನಾವು ಜೀರಾ ರೈಸ್ ಮಾಡಿಕೊಳ್ಳುವ. ಮೊದಲಿಗೆ ತುಪ್ಪ ಹಾಕ್ಕೊಳ್ತೇನೆ. ಇದು ಜೀರಾ ರೈಸ್ ಆದ ಕಾರಣ ಇದಕ್ಕೆ ಜೀರಿಗೆ ಹಾಕಬೇಕು. ಚೆನ್ನಾಗಿ ಸಿಡಿಲಿ ಜೀರಿಗೆ. ಜೀರಾ ರೈಸ್ ಆದ ಕಾರಣ ಇದಕ್ಕೆ ಜೀರಿಗೆ ಮಾತ್ರ ಹಾಕೋದು, ಹಾಕೋದಿಲ್ಲ. ಚೆನ್ನಾಗಿ ಫ್ರೈ ಇದು ಚಟಪಟ ಅಂತ ಸೌಂಡ್ ಬರಲಿ. ಆಗ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹಾಕ್ತಾ ಇದ್ದೇನೆ. 2 ಮೀಡಿಯಮ್ ಗಾತ್ರದ ಈರುಳ್ಳಿ, ದೊಡ್ಡದಾದರೆ 1 ಹಾಕ್ಬೋದು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಕೆಂಪಾಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಉಪ್ಪು ಹಾಕಿದರೆ ಬೇಗ ಫ್ರೈ ಆಗ್ತದೆ ಈರುಳ್ಳಿ. ಈಚೆ ಕಡೆ ಕ್ಯಾರೆಟ್ ಹಲ್ವ ಕೂಡ ಫ್ರೈ ಇಲ್ಲ ಹಾಕ್ತಾ ಇರಿ. ಇದೀಗ ಫ್ರೈ ಆಯಿತು ಈರುಳ್ಳಿ. ಇದಕ್ಕೆ ನಾನು 6 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ಅಳತೆ ಮಾಡಿ ಇಟ್ಟಿದ್ದೇನೆ ನಾನು ಇದರಲ್ಲಿ. ಇದನ್ನು ಹಾಕ್ಕೊಳ್ತೇನೆ. 6 ಗ್ಲಾಸ್ ಯಾಕೆ ಅಂದರೆ 3 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೆ ನಾವು ಅದರ ಡಬಲ್ 6 ಗ್ಲಾಸಷ್ಟು ನೀರು ಹಾಕಬೇಕು. ಇದಕ್ಕೀಗ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಇದು ನೀರು ಕುದಿಬೇಕೀಗ. ನೀರು ಕುದ್ದ ಮೇಲೆ ಅಕ್ಕಿ ಹಾಕಲಿಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳುವ. ಇದು ಕುದ್ದ ನಂತರ ಇದಕ್ಕೆ ನಾವು ಅಕ್ಕಿ ಹಾಕಬೇಕು. ಇದಕ್ಕೀಗ ಕುದಿತ ಅಕ್ಕಿ ಹಾಕುವ. ವಿಡಿಯೋ ಆಗ್ತಾ ಇದೆ ಮೇಡಮ್. ಪಂಡ ಒಂಜಿ ಎಂಚಿನ ವೆಜ್ಜಿಡ್ ದಾದಾಂಡ್ ಒಂಜಿ ಮಲ್ಪೋಲಿಂದ ಪಂಡಾಗ ಒಂಜಿ ಪನೋಡತ ವೆಜ್ಜಿಡ್ ಇಂಚಪ್ರ ಮಲ್ಪೋಲಿ ಈ ಕ್ಯಾರೆಟ್ ಆವಡ ಆಟೇಂದು ಇನಿ ಚೂರು ಲಕ್ಕಿನಿ ಲೇಟ್ ಇದೆ. ಬೇಗ ಲಕ್ಕದಿಂದ ಬೇಗ ಬೇಗ ಕೀರ್ದ
ಆಯ್ತು ಪಾಯಸ ಬಂದು ಗಂದೀತೀನಿ ಇತ್ತೆ ಒಂದುವೇ ಹಾಕುಜಿ ಅಂದು ಲಕ್ಕುನೆ ಲೇಟ್ ಆಗಲ್ಲ ಕೋಡಿಗೆ ಹಾಕಿ ಈತು ಪೂರ ಸ್ಟೋರಿ ವಿಡಿಯೋ ಆನ್ ದೀದಿ ಈತು ಪೂರ ಸ್ಟೋರಿ ಬರ್ತದೆ ಇದಕ್ಕೀಗ ಸಕ್ಕರೆ ಹಾಕಬೇಕು ರುಚಿಗೆ ತಕ್ಕಷ್ಟು ನೀನು ಮತ್ತೆ ಎಡಿಟ್ ಮಾಡ. ಹೌದಾ ಮತ್ತೆಂತ ಅದನ್ನೇ ಸಕ್ಕರೆ ಹಾಕುದು ಕಾಣುದಿಲ್ಲ. ಒಂದು ನಿಮಿಷ ಕಾಣುದಿಲ್ವಾ? ನಿಮಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕಿ. ಯಾವಾಗ ಇಲ್ಲಿ ಏನ ಯಾವ ಇದಕ್ಕೋಸ್ಕರ ಮಿತ್ತದೀನಿ ಇಜಿ ನೆಂಗೆ ದೂರ ಇಡಿಸಲ್ಲ ಅವ್ರು ತೋಜೊಂದು ಇಜ್ಜ ಹೂವಣ್ಣಾವು ಇದು ಚೀಪೆ ಚಪ್ಪೆಣ್ಣು ಜಾವಂದು ಬೇತೆ ಹೂವಣ್ಣಾವು ಸ್ವೀಟ್ ಬಂಡಿ ಬುಕ್ಕ ಸ್ವೀಟ್ ಲೆಕ್ಕನೆ ಅವಡತ ಸ್ವೀಟ್ ಲೆಕ್ಕ ಚಪ್ಪೆಣ್ಣು ಬೆಡ್ಡೆ ಓ ದೇವರೇ ಓ ದೇವರೇ ಬಾವಿ ಬಾವಿ ಆಯ್ ಒಂಜಿ ಅರ್ಜೆಂಟ್ ಟಾಯ್ಲೆಟ್ ಪೋತೀನಿ ಅಂಚದೊಂಚೂರು ಮಿಶ್ರಾಂಡಿ ಇದು ಬರ್ತು ಇಜಿಂದಾಂಡ ಎಕಡೆ ಒಂಜಿ ಇತ್ತುಂಡು ಸೀನ್ ಮಲ್ಲ ಅಂದು ಮಾಮಿ ಒಂಜಿ ಲೆಕ್ಕೋಗೆ ಇಜ್ಜಿ ಮಾಮಿ ಲೆಕ್ಕೋಗೆ ಇಜ್ಜಿ ಅದೇ ಮಾಮಿಗೆ ಕೈ ಬರ್ಪುಜಿ ಒಂಜಿ ರೌಂಡು ಮರ್ಮ ಏನು ಬತ್ತಂಡ್ರೆ ಅಂತೆ ಸಪುರ ಇಲಕ ತೋಜ್ಬೇಕು ಉದ್ದ ಆತ ಜನಾಯೇ ಉದ್ದ ಆದವು ಸಪುರ ತೋಜುನು ಚೂರು ಉಪ್ಪು ಮಾಡಿ ಅದನ್ನು ಚೇಂಜ್ ಆತುಂಡು ಒಂಜಿ ಚೂರು ಉಪ್ಪು ಹಾಕಬೇಕು ಟೇಸ್ಟ್ ಸಿಗುದಿಲ್ಲ ಟೇಸ್ಟ್ ಸಕ್ಕರೆದಾನ ತುಪ್ಪ ಮಾಡೋದು ತುಪ್ಪ ಹಾಕಬೇಕು ತುಳುಟ ಕನ್ನಡ ಅಂದ್ರೆ ಗೊತ್ತಾಗುತ್ತೆ ತಿನ್ನಬೇಕು ಅನ್ನು ತಿನ್ನಬೇಕು ತಿನ್ನಬೇಕು ಈ ಸಲ ತುಪ್ಪ ಜಾಸ್ತಿ ಬೋಡಿತ್ತೀನಿ ಏಕಲ ನಮ್ಮ ಈ ಸರ್ತಿ ಕಮ್ಮಿ ಸರಿ ಉಂಟು ಇದನ್ನೇ ಅರ್ಧ ಲೀಟ್ರ್ ಕನಸ್ತೀರ ಈ ಸರ್ತಿ ಎಲ್ಲಿಲ್ಲ ಎರಡು ಬಾಟ್ಲಿಗೆ ನಾವು ಎಂತ ಮೇಡಮ್ ಏನಾದರೂ ಬೇಕಾ ಮೇಡಮ್ ಬೆಚ್ಚ 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 ಸ್ವೀಟ್ ಕಮ್ಮಿ ಸಕ್ಕರೆಯನ್ನು ದೊರ್ತದು ಪಾಡೋಡು ಸ್ವೀಟ್ಗೆ ಫಲ ಮಾಮಿಗೆ ದಾದ ಸ್ವೀಟ್ ಇರ್ತದೆ ಸ್ವೀಟ್ ಇದು ನಾವು ಸ್ವೀಟ್ ಹಾಕೋದು ತುಪ್ಪ ನಿಕ್ಲೆಗೆ ಏತು ತೀರುಂಡು ಆತ ಮೈಪುಲೆ ಏತ್ ಹಾಕೊಂಡಾತು ನಿಕ್ಲೆಲ್ಲ ಏತು ಉಂಡಾತು ಆತು ಶೋಕ ಹಾಕೋದು ತುಪ್ಪ ಪಾಡ್ನಾತ ಟೇಸ್ಟ್ ಜಾಸ್ತಿ ಏನೋ ಅಂತ ಬರೋಡು ತುಪ್ಪ ಇನ್ನೇನು ಒಟ್ರಾಸಿಂದು ಫುಲ್ ಇಲ್ಲೇ ಒಟ್ರಾಸಿಂದು ಪೂರ ಆವಡಾಕ ಕರೀತೆ ನಾನು ಫಸ್ಟ್ ಕುಕ್ಕು ಮಲ್ತೋನುಗ ಬುಕ್ಕ ಬಾಕಿದ ಮಲ್ಪು ಗಂಡು ಬಿಡ್ತೀನಿ ಕಾಣದ ರೊಟ್ಟಿಲ್ಲ ತಿಂತು ಜಂಕೆನೆಂಡು ನೆಕ್ಕಿತ್ತೇನಮ್ಮ ಇದಕ್ಕೀಗ ನಾವು ಸ್ವಲ್ಪ ಇದು ಹಾಕಬೇಕು ಎಂತ ಏಲಕ್ಕಿ ಪೌಡರ್ ಚೂರು ಹಾಕಬೇಕು ನನ್ನ ಹತ್ರ ಪುಡಿ ಮಾಡಿ ಇಷ್ಟ ಪೌಡರ್ ಇತ್ತು ಅದನ್ನೇ ನಾನು ಹಾಕಿದೆ ನೀವು ಹೌದು ಮಾಡ್ಕೊಂಡು ಹಾಕಬೇಕಿದೆ ಹಿಂದೆ ಕುಂಡತ ಮಾಮಿ ವೆನಿಲ್ ಐಸ್ ಕ್ರೀಮ್ ಪಾಡ್ದು ತಿನ್ನೋಡು ಮಾಮಿ ಇದು ಸೂಪರ್ ಹಾಕೊಂಡು ಗೊತ್ತಿಲ್ಲ ಕ್ಯಾರೆಟ್ ಹಲ್ವ ಈ ಕ್ಯಾರೆಟ್ ಹಲ್ವಕ್ಕೆ ಉಂಟಲ್ಲ ಒಂದು ವೆನಿಲ್ ಐಸ್ ಕ್ರೀಮ್ ಹಾಕಿ ತಿನ್ನಬೇಕು ಆಯಿತಾ ಚಂದ ಆಗ್ತದೆ ಇಲ್ಲದಿದ್ರೂ ಆಗ್ತದೆ ನಾನು ನಿಮಗೆ ಹೇಳುದು ವೆಜ್ಜಲ್ಲಿ ಏನು ಸ್ಪೆಷಲ್ ಮಾಡ್ಬೋದು ಈಗ ನೆಂಟರೆಲ್ಲ ಬರುವಾಗ ನಮಗೆ ಒಂದೊಂದು ಸಲ ಏನು ವೆಜ್ಜಲ್ಲಿ ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಇದೊಂದು ಮೆನು ನಿಮಗೆ ತೋರಿಸ್ತಾ ಇರೋದು ಏನೆಲ್ಲ ಮಾಡ್ಬೋದು ವೆಜ್ಜಲ್ಲಿ ಸ್ಪೆಷಲ್ ಅಂತೇಳಿ ಈ ಥರನೇ ಮಾಡಿ ಕೊಡಿ ಎಲ್ಲರಿಗೆಲ್ಲ
ಖುಷಿಯಲ್ಲಿ ತಿನ್ನಲಿ. ಹುರಿದಿಟ್ಟಂತ ಇದು ಕೂಡ ಹಾಕಬೇಕು. ಬತ್ತಿಲಕನೆ ಸುರುವೆ ಪುರ್ಸೋದಿಜ್ಜಿ ಅದನಾ ಕಜ್ಜಿಪೆಟ್ಟೆ ಅದನಾ ಪೂರ ಮಿಕ್ಸ್ ಅವು ಅಂತೆ ಒಂದಂತೆ ತಿನ್ ಬಾಯ್ದ ಖಾಲಿ ಅವಳು. ಚೂರು ಜಾಸ್ತಿ ಆಯ್ತು ಎಕ್ಸ್ಪ್ರೆಷನ್, ಚೂರು ಜಾಸ್ತಿ ಆಯ್ತು ನನ್ನ ಸುಜರಿಗೆ. ಒಂದು ಗೀತ ಫ್ಲೇವರ್ ಬಾಯಿಟ್ಟು ಲಾಗಿ ಒಂದು ಜಾಸ್ತಿ ಆಗ ಎಕ್ಸ್ಪ್ರೆಷನ್ ಜಾಸ್ತಿ ಆಗ. ಒಂಚೂರು ಬೆಚ್ಚೊಂಡು ಮಾತ್ರ ಚೌಲಿ ಆತು ನನ್ನಲ್ಲ ಸೊಕ್ಕಾತು. ಎಕ್ಸ್ಪ್ರೆಷನ್ ಆರೆ ಮಾಮಿ ಬಂದು ಕೊರ್ರೆ ಇಂಚ ಮನ್ಪು ಒಂದು ನೆತ್ತೊಟ್ಟಿಗೆ ಉಂಡತಾ ವೆನಿಲ್ಲ ಐಸ್ ಕ್ರೀಮ್ಲ ಬೋಡಿ ಅದಿವೆ ಒಟ್ಟಿಗೆ. ಎಂಜ ಪಾಡುಂಡ ಪಲ್ಲೆ ಮಾತ್ರೆ ನೀರು ಮಾಡ್ತಿ ಇಡೋಡು, ನೀರು ಫುಲ್ ಕಲಡ್ಡೋಡು, ಒಂಚೂರು ನಮ್ಮ ಪರೋಡು ಒಂಚೂರು ನೀರು ಮಾಡ್ಕೊಡು ಮಸ್ತ್. ಒಂದು 2 ಲೀಟ್ರ್ ನೀರು ಮಾಡ್ಬಿಟ್ಟು ಮಾತ ಗಿಡಕ್ಕೆಲ್ಲ ಮಾಡೋದು. ನಮ್ಮಲ್ಲ ಒಂಚೂರು ಬಾರೋಡು ಅಡೆಗೆ ಮುಗಿಂಡು ಕತೆ. ಒಂದೇತ ಸೀಕ್ರೆಟ್ ದಾದ ಗೊತ್ತು ನಾವು ಒಂದೊಂದು ದಿನ ಒಂದೊಂದು ಕೊಡ್ಡು ಉಪ್ಪುಂಡವು. ಒಂತೆ ದಿನ ಮೂಲು ಒಂತೆ ಮುರಣಿ ಆ ಮೂಲೆಡು ಒಂಚೂರು ದಿನ ಇತ್ತಂಡು ಜಾಲಡು ಒಂತೆ ದಿನ ಇತ್ತು. ಅವು ಓಲೊಂದು ಇಚ್ಛೆ ಐಕ್ ಜಾಗ ಇಚ್ಛೆ ಐಕ್ ಮುರಣಿ ಮೂಲು ದೀನಿ ಅಂತದ್ದು ಐಕ ಜೀರೆ ಪುರ ಒಂಚೂರು ನೀರು ಮೈದುಂಡ ಆತು ಮಣ್ಣು ಅವು ಪಿದಾಯಿ ಇರ್ತಾ ಈಗ ಪೈಪು ಬತ್ತೋಡು ಪೈಪು ಬತ್ತದು ಅವು ಹರಿಣಿ ಅಕ್ಕನ ಗಿಡ ತುಲೆ ಹರಿಣಿ ಅಕ್ಕ ನಾಲೆಜ್ಜಿ ಇತ್ತೆ ಬೊಕ್ಕ ಬಂದು ಬೇರೆ ಒಂಚೂರು ಬೈದು ಒಂಚೂರು ಐತೆ ಹೆಂಗೆ ಕೊರ್ಲೆ ಮತ್ತೆ ಅವ ಆವಾಡು ಇವಾಗ ಹೇಗೆ ಯೋಗ ಮಾಡೋದಂತ ತೋರಿಸ್ತಾ ಇದ್ದಾನೆ. ಹಾಂ ತೋರಿಸಿ ಅಮ್ಮ. ಫಸ್ಟು ಸೂರ್ಯ ನಮಸ್ಕಾರದ್ದು ಶುರು. ಇಂಚಿ ಮೊನೆ ಪಾಡ್ದು ಹಾಂ. ಇದನ್ನ ಮ್ಯಾಟ್ ಪಾಡ್ದಿನ ಒಂಚೂರು ಸರಿ ಆಯ್ತು ಜಣ್ಣ ಅಕ್ಕ ಓಕ್ಕ ಯೋಗದ ಅಕ್ಕ ಒಂಚೂರು. ಹಾಯ್, ನಾ ಈಗ ಯೋಗ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದಾನೆ. ಡಿರಿ 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 ಮ್ಯೂಸಿಕ್ ಬರ್ಚಮ್ಮ. ಇದಕ್ಕೆಂತ ಹೇಳುದು ಹೇಳಿ, ಹೆಸರುಂಟಲ್ಲ ಅದಕ್ಕೆ. ಸೂರ್ಯ ನಮಸ್ಕಾರ. ಈ ಸೂರ್ಯ ನಮಸ್ಕಾರ ಮಾಡಿದ್ರೆ ಹಾಂ ಯೋಗ ಮಾಡ್ತಾಳೆ ನೋಡಿ. ಹೆಸರು ಹೇಳ್ಬೇಕಾಯ್ತಾದ್ರೆ ಇದೆಲ್ಲ ಸುಮ್ಮನೆ ಮಾಡೋದಲ್ಲ. ಮತ್ತೆ ಎಂತದ ನಿಂದು ಯೋಗ ಇದು ಇದ್ಯಾವ ಆಸನ ನನಗೆ ಸಹ ಗೊತ್ತಿಲ್ಲ, ನೀವು ಹೇಳಬೇಕಷ್ಟೇ. ನೀವೇ ಡಿಸೈಡ್ ಮಾಡಿ ಈ ಆಸನ ಎಲ್ಲ ಯಾವುದು ಅಂತೇಳಿ ನೀವೇ ಡಿಸೈಡ್ ಮಾಡಿ. ಕಾಮಿಡಿ ತೊಲೆ ಆಯ್ತಾ ಮೇಡಮ್, ನಿಮ್ಮದು ಯೋಗಾಸನ ಪ್ರೋಗ್ರಾಮ್ ಮುಗೀತಾ? ಬನ್ನಿ ಚೂರು ಎದುರು ಬನ್ನಿ. ಹೇಳಿ ಎಲ್ಲರೂ ಕೂಡ ಮಾಡಿ. ಎಲ್ಲರೂ ಕೂಡ ಮಾಡಿ. ಯಾರಿಗೆಲ್ಲ ಗೊತ್ತಿಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಸಬ್ಸ್ಕ್ರೈಬ್ ಒಂದು ಬಾಕಿ ಆಗಿದೆ ಅಂತೆ ಅವರಿಗೆ. ದಿವ್ಯಕ್ಕ ಪೂರ ಮಲ್ತದಾಣ ಒಂಜಿ ಬಾಕಿ ಆಯ್ತು ನನಗೆ ಪಾಪ ನನ್ನ ಅಕ್ಕನ. ಮನ್ಪ್ಲೆ ಮೇಡಮ್
ಅದು ಆಯ್ತಾ ಕೊಡ್ತಾ ಅಂಚಿ ಕೊಂಚ ಟ್ಯಾರಿಸ್ ಇಲ್ಲಿದ್ಯಲ್ಲ ಅಂದಂದು ನಾವೇನೇಟಿ ಕೊಂಚ ಕರಬು ಮಲ್ಲ ಮಗನ ಕೊಟ್ಟಿಗೆ ಇದು ತೊಟ್ಟೆಗೆ ಕೊಟ್ಟೆ ನನ್ನ ಇದು ತೊಟ್ಟೆಗೆ ಕೊಟ್ಟೆ ನನ್ನ ಹೆಂಗತ್ತುಂಡ ಕೊಟ್ಟಿಗೆ ಒಂಚೂರು ಉಂಟಲ್ಲ ಗೊತ್ತಲ್ಲ ಕುಂಟದ ಬಾಳೆಗಂಗೆ ಅದಕ್ಕೆ ಬಾಳೆನೊಟ್ಟಿಗೆ ಇರ್ತೇನೆ ಹೀರೆ ಒಂದು ಸೀರೆ ಹೀರೆ ತಂತಾರೆ ಅದಕ್ಕೆ ನಾನು ಎಲ್ಲಿಗೆ ಅಂದೆ ಬೇಜಾರಾಗ್ಬಿಡ್ತಿ ಏನೇ ಕೊಂಚ ದಾಲ ಕೊಡ್ತೀನಿ ಪೂರ ಕೊಡ್ತಾವನೆ ಅದು ಓದ್ತಿದ್ದೆ ಇರೋದಲ್ಲ ಯಾಕೆ ಇಷ್ಟ ಅದೊಂದಲ್ಲ ಸೋತಿ ಅಲ್ಲ ಇಂದ ಟಿಂಬಲಂಜಿ ತರ್ಪುಡಿ ಅದು ಮೆರೂನ್ ಕಲರ್ ಎನ್ನಡುಂಡ ಶೋಕುಂಡತವ ಮೆರೂನ್ ಕಲರ್ ಅದಕ್ಕೆ ಇಷ್ಟದೇ ಅತ್ತಿಗೆ ಏಕೆ ಇಷ್ಟತೆವು ಮೆರೂನ್ ಕಲರ್ ಮುರುಳಿ ತರ್ಪುಡಿಯಲ್ಲಿ ಏಕೆ ಅವು ಮೆರೂನ್ ಅತ್ತ ಕಾಪಿ ಕಲರ್ ಅತ್ತತಿ ಸೀರೆ ತರ ನಿನ್ನ ಮಗನ ಐತಿ ನೋಡತಿ ಏನು ಅತ್ತೆ ಆನಿ ಒಂಜಿ ಸೀರೆ ತುತ್ತೊಂಬತ್ತಿರು ಅವು ಯಾನ್ ಶೋಕುಂಡು ಯಾನೋರ ತುತ್ತು ಬಂಡ ತನಗೆ ಹೆಂಗೆ ತೀದು ಸುತ್ತಿಯಾನ ಮಗ ಸುತ್ತುದು ಜೈಕ್ ರಾವಕ್ಕೆ ಅವಡು ಗೋಲ್ಡ್ ರಾವಕ್ಕೆ ಪೊಲ್ಲುದು ಯಾನೆ ಪೊಲ್ಲುದು ಮಾಡ್ಲು ಅತ್ತೆ ಅತ್ತತ್ತತ್ತು ಅವಂಜಿ ದುಂಬೊಂಜಿ ಬಾಂದಿನಿ ಇಂದೊಂಜಿ ಸೀರೆ ಬರುತ್ತ ಮೆರೂನುಡು ಗೊತ್ತುಂಡೆ ರೇಗೆ ಈ ತೀಯಡಿ ಇರ್ಕೊನಪ್ಪ ರೈಕೆ ಅಂತ ತೂಕೋಜಿರಿ ಎನ್ನಟ ಬ್ಲೌಸ್ ಉಂಟಂತೂ ಯಾನೋರ ಸುತ್ತೋನೆ ಬೊಕ್ಕಿರೇ ಹೊರತೆ ಅವು ನನ್ನ ಬಂಟ್ವಾಳ ಆಗ್ಬೋದು ಬಂಟ್ವಾಳದ ಬೀರ ಸುಳ್ಯ ಮತ್ತು ಮುಕ್ಕ ಕಾಂಜಂಗಾಡು ಪೋಯಾರೆ ಕಾಂಜಂಗಾಡು ಪೋಯಾರೆ ವರ್ಷರಿಗೆ ಅಪ್ಪ ತಗೊಂಡ ಕೇನು ಜತ ಐಕ ಕಾಲಿ ತೆಲಿಪು ನಿಕುಲ್ದ ಮಗು ಖುಷಿಯಂದ ಬರ್ತಾನೆ ಕೇನು ಜತ ಐಕ ಕಾಲಿ ತೆಲಿಪುಲೇರಿ ಯಾವ ಸರಿಯಂದ ಅಮ್ಮಗೆ ಕೇನುಜಿ ನಿನ್ನ ಅಪ್ಪ ಅದು ಒಪ್ಪಗ್ಲ ಕೇಳುಜಿ ಅತ್ತ ಇದನ್ನ ಲಲಿತ ಕಗಡ ಅಲೆಗ್ಲ ಕೇನುಜಿ ಏಕ ಕೇನುಜಿ ಪೂರ ಕೆಬಿ ಕೇನಂದಿನ ಫ್ಯಾಮಿಲಿ ಅಜ್ಜಿಗೆ ಕೇನುಜಿ मेरेगित्ते केनुजी मगलिगे अज्जिन मगलिगे केनुजी एन्न मामुग्ला केनुजी सूस इक्के इंकला चुरचुर केनुजी सूस इक्के इंकला चुरचुर केनुजी दादा दिव्या अंचत्ते केंड्रिंक अंचत्ते वीडियो अत्ते केबी ओरियगला केबी केनुजी गाइता ಬಗ್ಗೆ ಸ್ಟೋರಿ केबीता सत्य इंकला डाउट आवुंडु मारे बोर्चे डाउट माल्पडचे दाल केबी पाडोर्चे बारे ಏನ ಅಂತ ಬರ್ಮಳ ಕುಂಕುಮ ತಿಂಚ ಪಡ್ಲೆ ಕೈ ಬೇರೆಲ್ಲ ಅಸದ ಮಾಡೋಲಿ ಮಾರೆ ಅವು ಇಚ್ಚಿಗಂಡು ಮಾತ್ರ ಏ ವಿಡಿಯೋ ಮಾಡ್ತಂದುಲ್ಲ ನೀನು ಪಾಡ್ನ ಈ ಪಡಿ ನಿಕ್ಲು ಪುರ ಅಡ್ಡ ಮಾಡ್ಯಾರ ಉತ್ತ ಮಾಡ್ಯಾರ ಎಂಚಲ ಮಾಡು ಅಡ್ಡವಾದ ಎನ್ನ ಮಗಿ ಏನು ಆಂಟಿ ದೇವಸ್ಥಾನ ಬೋದು ಬರ್ತೀನಾ ರೀತ ಪೋಯ್ನೆ ಯಬೋ ಆಯೆ ಒಂಜೆ ಪೈಟೆ ಬುದ್ಧಿ ಬರ್ತೀನಿ ಅಂದು ಆಯೆ ಬೋದು ದೇವಸ್ಥಾನ ಬರಿಸು ಅಡ್ಡಲೆ ಪಾಡ್ಲೆ ಯಾಲ್ಲ ಇತ್ತಾಗಿ ಜಾತ್ರೆ ತಿರುಗುಜೆ ದೇವಸ್ಥಾನ ಪುನಃ ಬತ್ತದು ಅಡ್ಡ ಪಾರ್ತು ಸೂಸು ಇಲ್ಲೇ ಪುನಗ ಕಾಂಜಂಗಾಡು ಹೋತು ವೆಕೇಶನ್ ಅಡ್ಡ ಪಾರ್ದು ಇತ್ತೆಲ್ಲ ನಾನು ಅಡ್ಡನೆ ಪಡ್ದು ಇವನ ಇನ್ ತೂತಿತ್ತ ಸ್ಟೈಲ್ ಸ್ಟಾರ್ಟ್ ಮಾಡ್ತದೆ ದಯ ಇಂಚ ಪಾಡು ಅದು ಈರು ಪಾಡುವರತ ಇರೇರ್ತು ಕಲ್ತೀನಿ ನಾನು ಪಾಡ್ರೆ ಅವು ಎನ್ನ ಮಗ ಊಟ ಬರ್ತದೆ ಹಿರೇನಲ್ಪ ಹೇಮದಿಂದ ನನಗೆ ಏನು ಪಡಂಗ ಅಲ್ಲಿ ಇತ್ತಲ್ಲ ನಿನ್ನ ಮನೆ ಹೇಮ ಹೇಮ ಕೇಟ ಮಾಡಲವ ಏರು ನಿಂಕನೆ ಐಸ್ ಕ್ಯಾಂಡಿ ಡಿಸ್ಟ್ರಿಬ್ಯೂಷನ್ ಒಂದುಂಡು ಪೂರ ಒಂಜೆವು ಕಾಯಿಗುಕ್ಕು ಅಲ್ಲಿ ಗಪ್ಪಗವು ಕುರ್ಪಿ ಹಚ್ಕೊಂಡ್ಯಾ ಆಂಡ ಅಂದು ಓ ಬೋಡವು ಮುಗಿನ್ ತಿಂಚದ ಆಂತಲೆಗೆ ರಡ್ ರಡ್ಡುಗಳು ಟೈಟ್ ಒಂಜಿ ನೆಟ್ ಒಂಜಿ ಅಣ್ಣರ ಕೋವಿಡ್ ಎಲ್ಲೋ
ಎಲ್ಲ ಇಟ್ಟಂಡ ಬರ್ತಿ ಮಗ ಇತ್ತ ಇತ್ತ ಬರ್ತಿ ಬರ್ತಿ ಬುಕ್ಕ ಬುಕ್ಕ ಕ್ಯಾಂಡಿ ಅವ ಕುಲ್ಪಿ ಅವ ಬಾಗಿಲು ಮಾಡ್ಲೆ ಬಾಗಿಲು ಬಾಗಿಲು ಪುಚ್ಚೆ ಬಾಪುಂಡು ಬಾಗಿಲು ಮಾಡ್ಲೆ ಕುಕ್ಕುದ ಇಂದೆ 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 ಇದು ಕ್ಯಾಂಡಿ ಅವ ಇಂಚಿನ ಕ್ಯಾಂಡಿ ಅವ ಕುಲ್ಪಿ ಅವ ಕುಲ್ಪಿ ಅಲ್ಲ orange ಕರೋಚಿ ಕಾಯಿ ಕುಕ್ಕು ದಡ್ಡೆ ಆಪುಂಡು ಲಾಸ್ಟ್ ಬತ್ತಿನ ಇಜ್ಜಿ ಒಂದು ಕಂಬಳದ ಎರುಕುಲು ರೆಡಿ ಆಯ್ತಾ ಹಾಂ ಎಂಕಲ ಒಂಜಿ ಪೆತ್ತೋಲು ರೆಡಿ ಆಯ್ತಾ ಏ ಅಲ್ಪ ಕುಂಟು ಬರೋದೇ ದೊಡ್ಡ ನಿಕುಲು ಕುಂಟಿತ್ತು ನಿಕ್ಲ ಅಡ್ಡ ಪೂಜ ಎಂಕಲ ಎರುಕುಲು ಎನ್ನ ಗಿಡಕ್ಕೆ ದಾದಂಡ್ಲ ಅಂಡ ಮಾತ್ರ ದೀ ಪೂಜೆ ನಿಕ್ಲೇನೆ ಹಾಂ ಸುರಾಡ್ ಸುರಾಡ್ ಪಾಡ್ ಬುರ್ತೆರಿಯೇ ಬಿಡ್ತಾರೆ 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 ಪಾಡಿ ಎರುಕ್ಲೆ ಪಾಡ್ಲೆ ಪೆಟ್ಟು ಆ ನಮ್ನೆ ಹಾಕೊಚ್ಚು ಶಾನು